ಜೀವನದಲ್ಲಿ ದುಃಖ ಇತ್ತು ಅಂತ ಹೇಳಿದ್ರೆ ಇಂಥ ವ್ಯಕ್ತಿಗಳ ಮುಂದೆ ಕಣ್ಣೀರು ಹಾಕ್ಲಿಕ್ಕೆ ಹೋಗಬೇಡಿ. ಯಾವ ವ್ಯಕ್ತಿಗಳ ಮುಂದೆ ನಾವು ಕಣ್ಣೀರು ಹಾಕಬಾರ್ದು, ನಮ್ಮ ದುಃಖನ ಹೇಳ್ಕೋಬಾರ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ನನ್ನ ಜೊತೆ ಮಾತಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಓಕೆ, ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ, ಸ್ಕಿಪ್ ಮಾಡಬೇಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಬಗ್ಗೆ ಅಪಹಾಸ್ಯ ಮಾಡ್ಕೊಂಡು ನಗ್ತಿರ್ತಾರೆ ನೋಡಿ, ಅಂಥವ್ರ ಮುಂದೆ ಯಾವುದೇ ಕಾರಣಕ್ಕೂ ಒಂದ್ಸಲ ನೋಡ್ಕೊಂಡ್ಮೇಲೆ ಆ ವ್ಯಕ್ತಿನ ಯಾವುದೇ ಕಾರಣಕ್ಕಂಥವ್ರ ಮುಂದೆ ನೀವು ಕಣ್ಣೀರು ಹಾಕಲೇಬೇಡಿ. 1947 ಇತ್ತು, ಒಂದು ಕಾಲ ಇತ್ತು. ಆ ಕಾಲದಲ್ಲಿ ಏನಿತ್ತು ಅಂತ ಹೇಳಿದ್ರೆ ಭಾವನೆಗೆ ಬೆಲೆ ಕೊಡ್ತಾ ಇದ್ರು, ಹಿರಿಯರಂದ್ರೆ ಒಂದು ಗೌರವ ಇರ್ತಾ ಇತ್ತು. ಓಕೆ, ಅಂಡ್ ಒಳ್ಳೇದು ಕೆಟ್ಟದ್ದು ಪ್ರಾಂಪ್ಟ್ ಆಗಿರ್ತಾ ಇತ್ತು. ಈಗ ಒಳ್ಳೇದನ್ನು ನಾಟಕ ಮಾಡ್ತಾರೆ, ಕೆಟ್ಟದನ್ನು ಇನ್ನೂ ನಾಟಕ ಮಾಡ್ತಾರೆ. ಸೊ ಅಂತ ಜನಗಳು ಇರೋದೀಗ. ಹಾಗಾಗಿ ನೀವು ವಿಚಾರ ಮಾಡಿ. ಸೊ ಇವ್ರ ಮುಂದೆ ಹೇಳ್ಕೊಬೇಕಾ ಬೇಡ ಅನ್ನೋದು ನಿಮ್ಗೆ ಗೊತ್ತಾಗತ್ತಲ್ಲ. ಸೊ ನೀವು ಒಂದು ಮನಸ್ಸಿಂದ ಎಲ್ಲಾ ತರದ್ ಹೇಳ್ಕೊತೀರಿ. ಸೊ ಅದು ತಪ್ಪಾಗತ್ತೆ ಎಲ್ಲೋ ಒಂದ್ ಕಡೆ. ಸೊ ಹಂಗೆ ಹೇಳಿಕ್ ಹೋಗ್ಲೇಬೇಡಿ. ಓಕೆ, ನೆಕ್ಸ್ಟ್ ಯಾರ ಮುಂದೆ ಅಂತ ಹೇಳಿದ್ರೆ, ಸುಖ ಸುಮ್ನೆ ಹೊಗಳ್ತಾರೆ ನೋಡಿ. ಆಲ್ ಟೈಮ್ ಒಳ್ಳೇದಂತ ಹೇಳ್ತಾರೆ, ಕೆಟ್ಟದಂತ ಹೇಳ್ತಾರಲ್ಲ, ದೇ ಆರ್ ದ ರೈಟ್ ಪರ್ಸನ್. ಬಟ್ ಎಷ್ಟೋ ಜನ ಏನ್ ಮಾಡ್ತಾರೆ, ಸದಾ ಹೊಗಳ್ತಿರ್ತಾರೆ ನೋಡಿ. ಅಂತವ್ರ ಮುಂದೆ ನಿಮ್ ಕಷ್ಟನ ಹೇಳ್ಕೊಬೇಡಿ, ಕಣ್ಣೀರು ಹಾಕ್ಬೇಡಿ. ನಾಟಕ ಮಾಡೋ ಜನ ಅವರು. ಸದಾ ಎಲ್ಲದಕ್ಕೂ ಹೊಗಳೋದು. ಯಾವತ್ತೂ ನಿಮ್ಗೆ ಅದು ಪ್ರಾಬ್ಲಮ್ ಏನೇ ನನ್ನ ಪ್ರಕಾರ. ಹೊಗಳಿಕೆ ಒಳ್ಳೇದಲ್ವೇ ಅಲ್ಲ. ಹೊಗಳಿಕೆ ಓಕೆ, ಒಳ್ಳೇದಿದ್ದಾಗ, ನೀವು ಕಷ್ಟಪಟ್ಟು ಮಾಡಿದಾಗ ಅದಕ್ಕೊಂದು ರಿಯಾಲಿಟಿ ಇರಲಿ. ನೀವು ಅದನ್ನ ಏನು ತಪ್ಪು ಮಾಡಿದಾಗ್ಲೂ ನಿಮ್ಗೆ ಬೆನ್ ತಟ್ಟುವಂತ ಬುದ್ಧಿ ಇದೆಯಲ್ಲ, ನಿಮ್ಗೆ ತಪ್ಪು ಅಂತ ಗೊತ್ತಿರತ್ತೆ, ಬಟ್ ಸ್ಟಿಲ್ ಅದನ್ನ ಬೆನ್ ತಟ್ಟಿರ್ತಾರೆ ನೋಡಿ. ಸಿಚುವೇಶನ್ ನಿಮ್ಗೆ ಅನಿಸ್ತಾ ಇರತ್ತೆ ನೋಡಿ. ಸೊ ಅವಾಗ ಅಂತ ವ್ಯಕ್ತಿಗಳಿಗೆ ನೀವು ಯಾವುದೇ ಕಾರಣಕ್ಕೆ ಅಂಥವ್ರ ಮುಂದೆ ಕಷ್ಟನೂ ಹೇಳ್ಕೋಬೇಡಿ, ಕಣ್ಣೀರು ಹಾಕಬೇಡಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮಗೆ ಬೆಲೆ ಕೊಡ್ದವ್ರ ಮುಂದೆ. ಈಗ ನಿಮಗೆ ಯಾವತ್ತೂ ಬೆಲೆನೇ ಕೊಡ್ತಾ ಇರಲ್ಲ, ತುಂಬಾ ಕೀಳಾಗಿ ನೋಡ್ತಿರ್ತಾರೆ. ನೀವಂದ್ರೆ ಕೇವಲ ಅವರಿಗೆ, ನೀವಂದ್ರೆ ಅವ್ರಿಗೆ ಏನಂತ ಹೇಳಿದ್ರೆ ಕೆಲ್ಸಕ್ಕೆ ಬಾರದೇ ಇರೋರು, ಲಾಯಕ್ ಇಲ್ಲದೆ ಇರೋರು, ಈ ಥರದ್ದೆಲ್ಲ ತುಂಬಾ ಅಪಹಾಸ್ಯ ಮಾಡ್ತಾರೆ ನೋಡಿ. 4 ಜನರು ಎದುರಿಗೂ ಹೇಳ್ತಾರೆ. ನೀವು ಕೇಳ್ತಾ ಇದ್ರೆ, ಕೂಗ್ತಾ ಇದ್ರೆ, ಮಾತಾಡಿದ್ರೆ ನಿಮ್ಮ ಮಾತಿಗೆ ಕಿವಿಗೆ ಹಾಕೊಳ್ಳಲ್ಲ. ಸೊ ಈ ಥರದ ವ್ಯಕ್ತಿಗಳ ಮುಂದೆ ನೀವು ಬೇಕಾದ್ರೆ ಅಳು ಬಂತ ಹತ್ತು ಬಿಡಿ, ಕಣ್ಣೀರೆಲ್ಲ ಒಂದ್ ಕಡೆಗೆ ಹಾಕಿದ್ಮೇಲೆ ನಿಮ್ಮ ಮನ್ಸಿಗೆ ಸಮಾಧಾನ ಆಗತ್ತೆ. ಆದ್ರೆ ಬೆಲೆ ಕೊಟ್ಟವ್ರ ಮುಂದೆ ನೀವು ಮಾತಾಡ್ಬೇಕು. ನೀವು ಒಂದ್ ಪದ ಏನೋ ಬಳಸಿದ್ರು ಎಸ್ ಅವ್ರು ಕೇಳೋ ಕಿವಿಗಳು ಬೇಕಲ್ಲಿ ನಮ್ಗೆ, ಅಲ್ವಾ? ಅಂಡ್ ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ಜೊತೆಲಿ ಇದ್ಕೊಂಡೆ ಪಿನ್ ಮಾಡ್ತಾರೆ ನೋಡಿ. ಈಗ ನಿಮ್ ಜೊತೆಗೆ ಇರ್ತಾರೆ, ತುಂಬಾ ಒಳ್ಳೇದು. ಬಟ್ ನಿಮ್ದೆಲ್ಲ ಕೇಳಿಸ್ಕೊಂಡೋಗಿ ಅಲ್ಲಿ ಇನ್ನೊಬ್ಬರ ಹತ್ರ ಹಾಕೊಡ್ತಾರೆ. ಇದು ನಿಮ್ಗೂ ಕಿವಿಗೆ ಬಿದ್ದಿರತ್ತೆ. ಇದು ಬಿದ್ದ ಮೇಲೆ ಏನ್ ಮಾಡ್ಬೇಕು? ನೀವು ತಿದ್ಕೊಬೇಕು. ಮತ್ ಪುನಃ ಅದೇ ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಈ ವ್ಯಕ್ತಿಗಳು ಇರ್ತಾರಲ್ಲ, ಈ ವ್ಯಕ್ತಿಗಳ ಹತ್ರ ನಾವೇನಂತ ಹೇಳಿದ್ರೆ ಆ ಕಷ್ಟ ಹೇಳ್ಕೋಬಾರ್ದು. ಇವ್ರೇನ್ ಮಾಡ್ತಾರೆ, ಇಲ್ಲೆಲ್ಲಾ ಕೇಳ್ಕೊಂಡೋಗಿ ನಿಮ್ದೇ ಎಲ್ಲ ಮ್ಯಾಟರ್ ತಗೊಂಡೋಗಿ ಅಲ್ಲಿ ಮೇಯ್ತಾ ಇರ್ತಾರೆ. ಅಂದ್ರೆ ನಗಾಡ್ಕೊಂಡು, ಕಾಮಿಡಿ ಮಾಡ್ಕೊಂಡು, ಇನ್ನೊಬ್ರ ಮೂಳೆ ಹೇಳ್ಕೊಂಡು ತುಂಬಾ ಚೆನ್ನಾಗಿರ್ತಾರೆ. ಸೊ ಈ ವ್ಯಕ್ತಿಗಳ ಮುಂದೆನೂ ಕೂಡ ನೀವು ಹೇಳಕ್ ಹೋಗ್ಲೇಬೇಡಿ. ಓಕೆ, ದೇ ಆರ್ ದ ವೆರಿ ಡೇಂಜರಸ್ ಪರ್ಸನ್ಸ್. ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ನಿಮಗೆ ಅರ್ಥ ಮಾಡ್ಕೊಳ್ದಿರ್ತಕ್ಕಂಥ ವ್ಯಕ್ತಿಗಳು. ನಿಮ್ಗೆ ಗೊತ್ತಾಗತ್ತೆ ನೀವೇನು, ನಿಮ್ಮ ಸಿಚುವೇಶನ್ಸ್ ಏನು, ನಿಮ್ಮ ಕ್ಯಾರೆಕ್ಟರ್ ಏನು, ನೀವು ಹೆಂಗಿದ್ದೀರಿ, ನಿಮ್ಮ ಎಲ್ಲಾನು ಅರ್ಥ ಮಾಡ್ಕೊಳ್ಳುವಂತ ವ್ಯಕ್ತಿ ಇದ್ರೆ ಓಕೆ. ಎಲ್ಲಾ ಗೊತ್ತಿದ್ದು ನಿಮ್ಮನ್ನ ಅರ್ಥ ಮಾಡ್ಕೊಳ್ದಿರಾ ಅವ್ರ ಪಾಡಿಗೆ ಅವರು ನಗಾಡ್ಕೊಂಡು ಕಿಂಡಲ್ ಮಾಡ್ಕೊಂಡು ನಿಮ್ಗೆ ಕಣ್ಣೀರ್ ಹಾಕಿಸ್ತಾರ ಅಂದ್ಮೇಲೆ, ಇನ್ನು ಕಣ್ಣೀರ್ ಹಾಕೋ ತರ ಮಾಡ್ತಾರ ಅಂದ್ಮೇಲೆ ಇಂಥವ್ರ ಮುಂದೆ ನೀವು ಕಣ್ಣೀರ್ ಹಾಕಕ್ಕೆ ಹೋಗ್ಬೇಡಿ. ನನ್ನ ಪ್ರಕಾರ ಈ 5 ಏನು ನೇಚರ್ ಇರ್ತಕ್ಕಂಥ ವ್ಯಕ್ತಿಗಳಿದಾರಲ್ವ, ಕಷ್ಟ ಹೇಳಕ್ ಹೋಗ್ಬೇಡಿ. ನಿಮ್ಮನ್ನು ತುಂಬಾ ಕೇವಲಾಗಿ ನೋಡ್ತಿರ್ತಾರೆ. ಓಕೆ, ಐ ಥಿಂಕ್ ಇವತ್ತಿನ ವಿಡಿಯೋದಲ್ಲಿ ಕೂಡ ಬೆಸ್ಟ್ ಇನ್ಫಾರ್ಮೇಶನ್ ಅಂಡ್ ಮೋಟಿವೇಶನ್ ಆಗಿದೆ ನಿಮ್ಗೆ ಅಂತ ನಾನು ಫೀಲ್ ಮಾಡ್ತೀನಿ. ಎಸ್, ಅಫ್ಕೋರ್ಸ್ ಆಗಿದ್ರೆ ಕಮೆಂಟ್ ಸೆಕ್ಷನ್ಗೆ ಹೋಗಿ ಫಟಾಫಟ್ ಮೊಬೈಲ್ ತಗೊಳ್ಳಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ, ಸೊ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.